ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಬೆಳಗ್ಗೆನೇ ಇದ್ದು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಪೂಜೆ ಕೆಲಸ ಮುಗಿದ್ಮೇಲೆ ಇವತ್ತು ಟಿಫನ್ ಬಂದು ನನ್ನ ಮಗಳೇನೆ ಪ್ರಿಪ್ರೇಷನ್ ಮಾಡಿದ್ಲು. ನನ್ನ ಮಕ್ಕಳಂತೂ ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದ್ದೀರಾ ನೀವು. ತುಂಬಾ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನೋಡಿ, ತಿಂಡಿಗೆಲ್ಲ ಅವಳೇ ರೆಡಿ ಮಾಡ್ಕೊಂಡು ವೀಡಿಯೋ ಶೂಟ್ ಕೂಡ ತೊಗೊಂಡಿದ್ದಾಳೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಅವಳೇ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗೆಲ್ಲ ರೆಡಿ ಮಾಡ್ಕೊಂಡು ವೀಡಿಯೋ ತೋರಿಸಿದ್ದಾಳೆ ಅಂತ. ಮನೆಯಲ್ಲಿ ಮಕ್ಳುಗಳು ಈ ಥರ ಏನಾದರೂ ಹೆಲ್ಪ್ ಮಾಡಿಕೊಟ್ರೆ ತುಂಬಾ ಖುಷಿಯಾಗುತ್ತೆ. ಬಟ್ ಈಗಂತೂ ನಾನು ಕ್ಲಾತಿಂಗ್ ಬಿಸ್ನೆಸ್ ಅದಕ್ಕೂ ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ದೀನಿ. ಒಂದು ನಿಮಿಷನೂ ಪುರ್ಸೊತ್ತಿಲ್ಲ, ಅಷ್ಟು ಕೆಲಸ ಇರುತ್ತೆ. ಇವತ್ತು ನೋಡಿ, ತಿಂಡಿ ಕೂಡ ಅವಳೇ ರೆಡಿ ಮಾಡ್ಕೊಂಡ್ಲು. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ, ಅವತ್ತು ದೇವಸ್ಥಾನಗಳಿಗೆ ಹೋಗಬೇಕಿತ್ತು. ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲಲ್ಲಿ ನಮ್ಮ ಮನೆಯವರು ಹೇಳ್ಬಿಟ್ಟು ರಜಾ ಮಾಡಿಸಿದ್ರು ಮಕ್ಕಳಿಗಿಬ್ರಿಗೂ. ಯಾಕಂದರೆ ಶ್ರಾವಣ ಮಾಸದಲ್ಲಿ ನಾವು ಮನೆದೇವ್ರ ದೇವಸ್ಥಾನಗಳಿಗೆ ಎಲ್ಲವಕ್ಕೂ ಹೋಗ್ಬಿಟ್ಟು ಬರ್ತೀವಿ. ನಮ್ಮ ಮನೆ ದೇವ್ರು ಬಂದು ಅಟ್ಟಿಲಕ್ಕಮ್ಮ ಅಂತ ಹೇಳಿ ಕೇಳಿರ್ತೀರ ನೀವು. ಅಟ್ಟಿಲಕ್ಕಮ್ಮ ದೇವಸ್ಥಾನ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವೆಲ್ಲ. ನೋಡಿ, ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ದಾಯಿತು. ನೋಡಿ, ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನನ್ನ ಮಗಳೇ ತಗೊಂಡಿದ್ದಾಳೆ. ಆಚೆ ಕಡೆ ಮಿರರ್ ಇದೆ ಅಲ್ವಾ, ಮಿರರಲ್ಲಿ ವಿಡಿಯೋ ತಗೊಳ್ತಾ ಇದ್ದಾಳೆ. ನಾನು ದೇವಸ್ಥಾನಗಳದ್ದೇನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಯಾಕಂದರೆ ಯಾವುದೇ ಒಂದು ದೇವಸ್ಥಾನದಲ್ಲೂ ವಿಡಿಯೋ ಮಾಡೋದಕ್ಕೆ ಬಿಡೋದೇ ಇಲ್ಲ. ಫೋಟೋಗಳು ಕೂಡ ತೆಗೆಯೋದಕ್ಕೆ ತುಂಬ ಮುಜುಗರ ಆಗುತ್ತೆ. ಹಾಗಾಗಿ ಎಲ್ಲೂ ನಾನು ಫೋಟೋ ವಿಡಿಯೋ ಏನೂ ತೊಗೊಂಡಿಲ್ಲ. ಬಟ್ ಸ್ವಲ್ಪ ಔಟ್ಸೈಡಿಂದ ಒಂಚೂರು ವಿಡಿಯೋ ಕವರ್ ಮಾಡ್ಕೊಂಡಿದ್ದೀನಿ. ನೋಡಿ, ತೆಂಗಿನಕಾಯಿಗಳೆಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಬೀಗ ಎಲ್ಲ ಹಾಕಿ ಹೊರಟ್ವಿ. ತುಂಬ ಜನ ಕಸ್ಟಮರ್ ಬಂದಿದ್ದರು. ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಅವತ್ತು ನಾನು ವಾಟ್ಸಪ್ಪಲ್ಲಿ ಹೇಳ್ಬೇಕಿತ್ತು ಇವತ್ತು ರಜಾ ಇರುತ್ತೆ, ನನ್ನ ಮನೆ ಹತ್ರ ಇರಲ್ಲ ಅಂತ. ಬಟ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. ಬೆಳಗ್ಗೆಯಿಂದ ಕಸ್ಟಮರ್ ಎಲ್ಲ ಬಂದು ವಾಪಸ್ ಹೋಗಿದ್ದರು. ತುಂಬಾ ಬೇಜಾರಾಯಿತು. ಅಟ್ಟಿಲಕ್ಕಮ್ಮ ದೇವಸ್ಥಾನದಿಂದ ನಾವು ಜಲ್ದಿಗೆರೆ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಇದೆ, ಅದು ಕೂಡ ಹೋಗಿ ವಿಸಿಟ್ ಮಾಡಿ ಅಲ್ಲೂ ಪೂಜೆ ಮಾಡಿಸ್ತೀವಿ ಪ್ರತಿ ಶ್ರಾವಣ ಮಾಸದಲ್ಲಿ. ಅಟ್ಟಿಲಕ್ಕಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಜಲ್ಗೆರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಯಡಿಯೂರು ಸಿದ್ಧಲಿಂಗೇಶ್ವರ ಅದಕ್ಕೂ ಕೂಡ ಶ್ರಾವಣ ಮಾಸದಲ್ಲಿ ಹೋಗ್ತೀವಿ. ಇನ್ನು ನೋಡಿ, ಹಿಂದೆಗಡೆ ಈ ರೀತಿ ಶೀಟ್ ಹಾಕಿದ್ದಾರೆ. ಕಾರೆಲ್ಲ ನಿಲ್ಲಿಸೋದಕ್ಕೆ ಜಾಗ ಬೇಕಂತ ಅದನ್ನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ. ಹಬ್ಬಕ್ಕೆ ವಿಳೆದೆಲೆ ಎಲ್ಲ ಕುಯ್ದು ಖಾಲಿಯಾಗಿದೆ ಗಿಡ, ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ ನನ್ನ ಮಗಳೇ. ಇನ್ನು ನೋಡಿ, ಮುಂದೆಗಡೆ ಕಾರ್ ನಿಲ್ಲಿಸೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು, ಜಾಗ ಸಾಕಾಗ್ತಿರ್ಲಿಲ್ಲ ಅಂತ ಹಿಂಭಾಗದ್ದು ಸೈಟಲ್ಲಿ ನಮ್ಮ ಮನೆಯವ್ರ ಫ್ರೆಂಡು ಅದು ಸೈಟು, ಅದೇ ಸೈಟಿಗೆ ಕೇಳ್ಬಿಟ್ಟು ಅವ್ರ ಪರ್ಮಿಷನ್ ತೊಗೊಂಡು ಅಲ್ಲಿ ಶೀಟನ್ನು ಹಾಕೊಂಡಿದ್ದೀವಿ. ಇನ್ನು ಬಂದು ನೋಡಿ, ಟೆಂಪಲ್ ಬಂದ್ವಿ. ಇದೇ ಅಟ್ಟಿಲಕ್ಕಮ್ಮ ಟೆಂಪಲು, ಅಮ್ಮನ ಹಟ್ಟಿ ಅಂತ ಬರುತ್ತೆ. ಅಟ್ಟಿಲಕ್ಕಮ್ಮ ಟೆಂಪಲ್ಗೆ ಬಂದು ಅಲ್ಲಿ ದರ್ಶನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ದೇವ್ರ ಹತ್ರ ನಾನೇನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಹಾಗಾಗಿ ಬರೀ ದೇವಸ್ಥಾನದ್ದು ಔಟ್ಲುಕ್ಕಿಂಗ್ ಮಾತ್ರ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇಲ್ಲಿಂದ ಮುಗಿಸ್ಕೊಂಡು ಜಲ್ಗೆರಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಅಟ್ಟಿಲಕ್ಕಮ್ಮ ದೇವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಪವರ್ಫುಲ್ ಆದಂಥ ದೇವರು. ತುಂಬ ಜನ ಕೇಳಿರ್ತೀರ. ತುಂಬ ಅಂದರೆ ತುಂಬ ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ಅಟ್ಟಿಲಕ್ಕಮ್ಮ ಅಲ್ಲ, ಅದು ಕ್ಯಾತೆಲಕ್ಕಮ್ಮ ಅಂತ. ನಾವು ಮಾಡಿಸ್ಬೇಕಾಗಿರೋ ಪೂಜೆ ಪುನಸ್ಕಾರಗಳೇನಾದರೂ ಬಿಟ್ಬಿಟ್ರೆ, ನಾವು ನಡ್ಕೊಳ್ಳೋದು ಬಿಟ್ಬಿಟ್ರೆ ತುಂಬಾ ಕಷ್ಟ ಕೊಡುತ್ತೆ ಅಮ್ಮ. ತುಂಬ ಅಂದರೆ ತುಂಬ ಭಕ್ತಿ. ಹೇಳೋದಕ್ಕೆ ನನಗೀಗಲೂ ಕೂಡ ಮೈಕೂದಲೆಲ್ಲ ನೆಟ್ಟಗಾಗ್ತಿದೆ. ಅಷ್ಟು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ನೋಡಿ, ಇದು ಟೆಂಪಲ್ಲು. ನೀವು ಕೂಡ ಎಲ್ಲ ಶ್ರಾವಣ ಮಾಸದಲ್ಲಿ ಮನೆ ದೇವ್ರಿಗೆಲ್ಲ ಹೋಗ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಅಟ್ಟಿಲಕ್ಕಮ್ಮ ಟೆಂಪಲಿಂದ ನಾವು ಜಲ್ದಿಗೆರೆ ವಾಸಿ ಅಂದರೆ ನಿಯರೇ ಇದೆ, ಅಕ್ಕಪಕ್ಕ ಪಕ್ಕದಲ್ಲೇ ಇದೆ. ಒಂದು 4-5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಅಲ್ಲಿಂದ ಮುಗಿಸ್ಕೊಂಡು ಜಲ್ಗೆರಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ. ಪ್ರತಿ ಶ್ರಾವಣ ಮಾಸದಲ್ಲೂ ಕೂಡ ನಾವು ಒಂದು ಸಲ ಹೋಗ್ತೀವಿ. ಮಧ್ಯೆ ಯಾವಾಗಾದರೂ ಹೋಗ್ಬೇಕಂತ ಅನಿಸಿದ್ರು ಕೂಡ ಮಧ್ಯದಲ್ಲಿ ಕೂಡ ಹೋಗ್ತೀವಿ. ತುಂಬ ಜನ ಇದ್ದರು. ಶುಕ್ರವಾರ ಅಂತೂ ಸಿಕ್ಕಾಪಟ್ಟೆ, ವಾರದ ದಿನ ಇರುತ್ತಲ್ವ, ವಾರದ ದಿನ ಅಂತೂ ಅಮ್ಮನ ದೇವಸ್ಥಾನಗಳು ಎಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೋಡಿ, ಇನ್ನು ಯಡಿಯೂರು ಜಲ್ಗೆರೆ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ಪ್ಲೇಸಿಗೆ ಹೊರಟ್ವಿ. ಆ ಪ್ಲೇಸ್ ಬಂದು ಭೂವರಹ ಸ್ವಾಮಿ ಟೆಂಪಲ್ ಅಂತ ಹೇಳ್ಬಿಟ್ಟು ಕೇಳಿದ್ದೀರ ನೀವೆಲ್ಲ. ತುಂಬ ಅಂದರೆ ತುಂಬ ದೇವಸ್ಥಾನ ಬಗ್ಗೆ ಹೇಳ್ಬೇಕಂತಂದರೆ ನಿಜ ಇದು ಅಷ್ಟೇ, ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅಷ್ಟು ಪವರ್ಫುಲ್ ದೇವರುಗಳು. ಏನು ಗೊತ್ತಾ, ನಾವು ಏನು ನಂಬಿಕೆ ಇಡ್ತೀವೋ ಅದ್ರ ಮೇಲೆ ಎಲ್ಲ ದೇವರು ಕೂಡ ನಮ್ಮನ್ನು ಕಾಪಾಡ್ತವೆ. ನಮ್ಮ ನಂಬಿಕೆನೇ ಮುಖ್ಯ. ಇದು ಅಷ್ಟೇ. ಇದೇನು ನಮ್ಮ ಮನೆ ದೇವರು ಅಂತ ಏನಿಲ್ಲ. ಬಟ್ ಇತ್ತೀಚೆಗೆ ನಾವು ತುಂಬಾ ಇಷ್ಟಪಡ್ತೀವಿ ಭೂವರಹ ಸ್ವಾಮಿ ಟೆಂಪಲ್ನ.
ದೇವರು ಕೂಡ ಅಷ್ಟೇ ತುಂಬ ಭಕ್ತಿಯಿಂದ ನಾವು ಏನೇ ಬೇಡಿದ್ರೂ ಇಲ್ಲ ಅನ್ನಲ್ಲ. ಇಲ್ಲಿ ತುಂಬಾ ಪವಾಡಗಳಿದೆ. ಇಟ್ಟಿಗೆ ಮಣ್ಣು ಈ ಥರದ್ದೆಲ್ಲ ಪೂಜೆಗೆ ಸ್ವಾಮಿ ಹತ್ರ ಪೂಜೆ ಮಾಡಿಸಿದ್ರೆ ಮನೆ ಕಟ್ಟೋದಕ್ಕೆ ಭಗವಂತ ಕೃಪೆ ಕೊಡ್ತಾನೆ ಅನ್ನೋದು ನಂಬಿಕೆ ಇದೆ. ಸಿಕ್ಕಾಪಟ್ಟೆ ಜನ ಇಟ್ಟಿಗೆಗಳನ್ನು ತಗೊಂಡೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ತಾರೆ. ಅವ್ರ ಆಸೆಗಳೆಲ್ಲ ನೆರವೇರಿದೆ, ಸಿಕ್ಕಾಪಟ್ಟೆ ನೆರವೇರಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಜನ ಆ ರೀತಿ ಎಲ್ಲ ನೋಡಿ ಅಲ್ಲಿ ಇಟ್ಟಿಗೆಗಳನ್ನೆಲ್ಲ ಇಟ್ಕೊಂಡು ಮಾರ್ತಾಯಿದ್ದಾರೆ. ಇನ್ನು ಮಣ್ಣು ಅಷ್ಟೇ, ಈಗ ಭೂಮಿ ವಿಚಾರ ಎಲ್ಲ ಇರುತ್ತಲ್ವ, ಭೂಮಿ ವಿಚಾರದಲ್ಲಿ ಏನಾದರೂ ಕಿರಿಕಿರಿ ಎಲ್ಲ ಆಗಿದ್ದರೆ ಸ್ವಾಮಿ ಇದನ್ನು ಇದು ಮಾಡಿಕೊಡ್ತಾರೆ, ಬಗೆಹರಿಸ್ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ನೋಡಿ ಎಷ್ಟು ಜನ ಇದ್ದರು ಅಂತ ಅಂದರೆ ಇಲ್ಲಿ ಶುಕ್ರವಾರದ ದಿನ ನಿಜವಾಗ್ಲೂ 1 ಅವರ್ ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಬಿಟ್ಟು ದರ್ಶನ ಮಾಡಿರೋದು. ಸಿಕ್ಕಾಬಟ್ಟೆ ಜನ ಇದ್ದರು ನೋಡಿ. ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದು. ನಾನು ಹೇಳ್ದೆ ಅಲ್ವಾ, ಫೋಟೋಸು ವೀಡಿಯೋಸು ಎಲ್ಲೂ ಏನೂ ತೊಗೊಳ್ಳೋ ಆಗಿಲ್ಲ ದೇವಸ್ಥಾನಗಳಲ್ಲಿ, ಆ ಥರ ಮಾಡಿದ್ದಾರೆ ಇವಾಗ. ನೋಡಿ ದೇವಸ್ಥಾನ ಅಷ್ಟೇ ತುಂಬ ದೊಡ್ಡದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ. ಎಷ್ಟು ದೊಡ್ಡದಾಗಿ ಅಂತಂದರೆ ಹೇಳೋಕ್ಕೆ ಅಸಾಧ್ಯ, ಅಷ್ಟು ದೊಡ್ಡದಾಗಿ ಎಷ್ಟು ಕಲ್ಲುಗಳೆಲ್ಲ ಬಿದ್ದಿದೆ ನೋಡಿ ದೇವಸ್ಥಾನಕ್ಕೆ ಅಂತಲೇ. ಇದೆಲ್ಲ ಕಲ್ಲುಗಳನ್ನೆಲ್ಲ ಕೆತ್ತನೆ ಮಾಡಿ ಎಲ್ಲ ಲಾಟ್ ಹಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಪಕ್ಕದಲ್ಲೇ ಹೊಳೆ ಕೂಡ ಇದೆ, ತುಂಬ ಚೆನ್ನಾಗಿದೆ. ಅದು ಕೂಡ ನೀರು ತೋರಿಸ್ತೀನಿ ಮುಂದೆ. ಎಷ್ಟು ಚೆನ್ನಾಗಿ ಇದೆ ಅಂತಂದರೆ ಆ ಹೊಳೆ ಪಕ್ಕದಲ್ಲಿ ದೇವಸ್ಥಾನ ಇರೋದು ತುಂಬಾ ಖುಷಿಗೆ. ಎಷ್ಟು ತಂಪಾದ ಗಾಳಿ ಬೀಸ್ತಾ ಇತ್ತು ಅಂತಂದರೆ ನಿಜವಾಗ್ಲೂ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಬರ್ತಿರಲಿಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು. ನೋಡಿ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಈ ಥರ ಮೆಟ್ಲುಗಳೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣವೂ ಅಷ್ಟೇ. ಈಗಿರೋ ವಾತಾವರಣದಲ್ಲಿ ಯಾವುದೇ ಪ್ಲೇಸಿಗೆ ಹೋದ್ರೂ ಕೂಡ ಅಷ್ಟು ಎಂಜಾಯ್ಮೆಂಟ್ ಇರುತ್ತೆ. ಯಾಕಂದರೆ ವೆದರ್ ಆ ರೀತಿ ಇದೆ. ಈ ಇತ್ತೀಚಿನ ವೆದರ್ ಸೂರ್ಯನ ನೋಡಿಬಿಟ್ಟು 3-4 ತಿಂಗಳೇ ಆಗೋಯ್ತು, ಸೂರ್ಯನ ಕಿರಣಗಳೇ ಇಲ್ಲ. ಹೇಳ್ಬೇಕಂತಂದರೆ ಒಂದು ಸಲ ಬೇಜಾರಾಗುತ್ತೆ. ಬಟ್ ವಾತಾವರಣ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಮನೆಯಲ್ಲಿ ಪರಿಸ್ಥಿತಿಗಳನ್ನೆಲ್ಲ ಒಣಗಲ್ಲ, ಬಟ್ಟೆಗಳು ಯೂನಿಫಾರ್ಮ್ ಆಗಲಿ ಮಕ್ಕಳದು, ಮನೆಯಲ್ಲೂ ಅಷ್ಟೇ. ತೀರಾ ಕೋಲ್ಡ್ ಇದ್ಬಿಟ್ರೆ ಅದೇನೋ ಒಂಥರ ಬೇಜಾರು, ಆ ಥರ ಆಗೋಗ್ಬಿಟ್ಟಿದೆ ಇವಾಗಿನ ವಾತಾವರಣ. ಇನ್ನು ಬಂದು ಇದು ಮಂಡ್ಯ ಡಿಸ್ಟಿಕಲ್ಲಲ್ವ ಇರೋದು, ನಾನು ಅದು ಹೇಳಲಿಲ್ಲ, ಮಂಡ್ಯ ಡಿಸ್ಟಿಕಲ್ಲಿ ಇರೋದು ಇದು. ಈ ಕಡೆ ಅಂತೂ ಕಬ್ಬೆಲ್ಲ ಸಿಕ್ಕಾಬಟ್ಟೆ ಬೆಳೆದಿದ್ದಾರೆ. ನಮ್ಮ ಮನೇಲಿ ಕಬ್ಬಿನಲ್ಲಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಬ್ಬು ಜ್ಯೂಸ್ ಕುಡಿದ್ವಿ, ತುಂಬಾ ಚೆನ್ನಾಗಿತ್ತು. ತುಂಬ ಜನ ಇದ್ದರು. ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಹೇಳೋದಕ್ಕೆ ಅಸಾಧ್ಯ. ನೋಡಿ ನಾನು ಮಾತ್ರ ತೋರಿಸ್ಕೊಂಡು ಕುಡಿತಾ ಇದ್ದೀನಿ ಅಂತ ನಮ್ಮ ಮನೆಯವ್ರು ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ನೋಡಿ ಮೋಡ ಎಷ್ಟು ಚೇಂಜ್ ಆಗ್ತಾ ಇದೆ, ಯಾವಾಗ ಮಳೆ ಬರುತ್ತೆ ಯಾವಾಗ ಬರಲ್ಲ ಅನ್ನೋದು ಇದೇ ಇಲ್ಲ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನೋಡಿ ಮಕ್ಕಳು ಗಣಪತಿಗೆ ದುಡ್ಡು ಚೆಂದ ವಸೂಲಿ ಮಾಡ್ತಾ ಇದ್ದಾರೆ ರೋಡಲ್ಲಿ ಹಬ್ಬದ ಟೈಮಲ್ಲಿ. ಇನ್ನು ನೋಡಿ ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಮನೆಗೆ ಬಂದಿದ್ದೆಲ್ಲ ನಾನು ಹೆಂಗೆ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನೋಡಿ. ಇಷ್ಟು ಓಲೆ ಇಲ್ಲ, ಅದರೊಳಗಡೆ ಹಾವಿನ ಮರಿ ಬಂದ್ಬಿಟ್ಟಿದೆ. ಹೆಂಗಿದೆ ನೋಡಿ, ಅದು ನೋಡ್ಬಿಟ್ಟು ಭಯನೇ ಆಗೋಯ್ತು. ಭಾನುವಾರ ಬೆಳಗ್ಗೆ ಇದು ವ್ಲಾಗು, ಭಾನುವಾರದ ದಿನ ವೀಡಿಯೋ ತೊಗೊಂಡಿರೋ ಅಂಥದ್ದು. ಅದು ಮ್ಯಾಟೆಲ್ಲ ಕೊಡುತ್ತಾ ಇದ್ದೀನಿ, ಮ್ಯಾಟ್ ಕೆಳಗಡೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಯಾವಾಗಲೂ ರಾತ್ರಿ ಬಂದಿತ್ತೋ ಯಾವಾಗ ಬಂದಿತ್ತೋ ಗೊತ್ತಿಲ್ಲ. ನೋಡಿ ಅಷ್ಟು ಚಿಕ್ಕ ಮರಿ, ಎಷ್ಟು ಭಯ ಆಯಿತು ಅಂತಂದರೆ ನಮ್ಮ ಮನೇಲಿ ಅಮ್ಮ ಹೇಳ್ತಿದ್ರು, ಅಮ್ಮಂಗೆ ಫೋನಲ್ಲಿ ವಾಟ್ಸಪ್ ಕಳಿಸಿ ತೋರಿಸಿರೋದಕ್ಕೆ ಹೇಳ್ತಾಯಿದ್ರು, ಗೇಟ್ ಸಂದಿಗೆಲ್ಲ ಬಟ್ಟೆನ ಏನಾದರೂ ಇದು ಮಾಡಿಬಿಡಿ, ಒಳಗಡೆ ಹಿಂಗೆಲ್ಲ ಬಂದು ಸೇರ್ಕೊಂಡ್ರೆ ಏನು ಗತಿ ಅಂತ. ನಿಜ ಒಂದು ಸೆಕೆಂಡು ಕೈಕಾಲೆಲ್ಲ ಅದು ಹೆಂಗೆ ರಿಟರ್ನ್ ಬರ್ತಿತ್ತು ಅಷ್ಟು ಮರಿ. ನಾನು ಅದು ಅಲ್ದಲೆ ಪಕ್ಕದಲ್ಲೇ ಮ್ಯಾಟ್ ಕೊಡೋಕೆ ಅಂತ ಮ್ಯಾಟ್ಗಳನ್ನು ಪಕ್ಕದಲ್ಲಿ ಇಟ್ಕೊಂಡು ಕೂತಿದ್ದೀನಿ. ನನ್ನ ಕಾಲು ಪಕ್ಕನೇ ಮಲ್ಕೊಂಬಿಟ್ಟಿದ್ದೆ. ಅದು ಹಿಂಗೆ ಸುತ್ಕೊಂಬಿಟ್ಟು ಕಪ್ಪೆ ಕೂತ್ಕೊಳ್ಳುತ್ತಲ್ಲ ಆ ಥರ ಕೂತ್ಕೊಂಡಿದ್ದೆ. ಮ್ಯಾಟೆಲ್ಲ ಕೊಡುವಾದ್ಮೇಲೆ ಪರ್ಕೆ ತೊಗೊಂಡು ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಿಜ ತಲೆ ಸುತ್ತು ಬಿದ್ದೋಗೋ ಅಷ್ಟು ಭಯ ಆಗ್ಬಿಡ್ತು ನೋಡಿ ಅದು ಹೆಂಗಿದೆ ಅಂತ. ಈಗಲೂ ನನಗೆ ಅದು ನೆನೆಸ್ಕೊಂಡ್ರೆ ಇನ್ನೂ 1-2-3 ಡೇಸ್ ಅದು ನೆನಪಂತೂ ಹೋಗೋದೇ ಇಲ್ಲ. ಅಷ್ಟು ಪಕ್ಕದಲ್ಲೇ ಕೂತಿದ್ದೀನಿ. ನಾನು ಬಟ್ಟೆಗೆ ಸೇರ್ಕೊಂಡಿದ್ರೆ ಏನು ಗತಿ ಆಗಬೇಕಾಗಿತ್ತಪ್ಪ ಅಂತ ಭಯನೇ ಆಗೋಯ್ತು. ಅಯ್ಯೋ, ಯಾರಿಗೆ ಅವೆಲ್ಲ ಕಂಡ್ರೆ ಭಯ ಇರಲ್ಲ ಅಲ್ವಾ. ಈ ರೀತಿ ಇತ್ತು ಶುಕ್ರವಾರದಿಂದ ಭಾನುವಾರದ ವ್ಲಾಗು. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಬಿಸ್ನೆಸ್ ಬಗ್ಗೆ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಜೊತೆ ಕೂಡ ಬರ್ತೀನಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು. ನನ್ನ ಬಿಸ್ನೆಸ್ ಹೇಗಿದೆ, ನನ್ನ ಬಿಸ್ನೆಸ್ಸಿಂದ ನಿಮಗೆ ಯಾರಿಗಾದರೂ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.